ವಿಚಾರ ಈಗ ಮಂತ್ರಿಗಳಿಗೆ ಕೊಂಬು ಬಂದಿದೆ ಅಂದರು. ನನಗೆ ಕೊಂಬು ನಿಮಗೆ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ. ಕೊಂಬು 7-8 ತಿಂಗಳಿಂದ ಕೊಂಬಿದೆ. ಮೋಸ್ಟ್ಲಿ ಅವ್ರಿಗೊಬ್ಬರಿಗೆ ಕಾಣ್ತಾ ಇರಬೇಕು. ನನಗೆ ಕೊಂಬಿರೋದು ಅವ್ರೊಬ್ಬರಿಗೆ ಕಾಣ್ತಾ ಇರಬೇಕು. ಯಾಕಂದರೆ ಇದಕ್ಕಿಂತ ಮುಂಚೆ ಅವರು 3.5 ವರ್ಷ ಕಾಲ ಮಂತ್ರಿಗಳಾಗಿದ್ದರು. ಅವರಿಗೆ ಎಲ್ಲೆಲ್ಲಿ ಕೊಂಬುಗಳಿತ್ತೋ ನನಗೆ ಗೊತ್ತಿಲ್ಲ. ಯಾಕಂದರೆ ಕೊಂಬುಗಳು ಎಲ್ಲೆಲ್ಲಿತ್ತೋ ಗೊತ್ತಿಲ್ಲ. ಅವ್ರು ಏನೇನು ಹೇಳಿಕೆಗಳು ಕೊಟ್ಟಿದ್ರು, ಏನೇನು ಮಾಡಿದ್ರು ಗೊತ್ತಿಲ್ಲ. ಅವ್ರು ಈ ರೀತಿ ಎಷ್ಟು ಜನತಾ ದರ್ಶನ ಕಾರ್ಯಕ್ರಮಗಳು ಮಾಡಿದ್ರು ನನಗೆ ಗೊತ್ತಿಲ್ಲ. ಎಷ್ಟು ಬಾರಿ ಜಿಲ್ಲಾಧಿಕಾರಿಗಳ ಕಚೇರಿಗಳ ಬಂದು ಸಭೆಗಳು ಸಮಾರಂಭಗಳು ಮಾಡಿದ್ರು ನನಗೆ ಮಾಹಿತಿ ಇಲ್ಲ. ಆಯ್ತಲ್ಲ, ಅವರು ಯಾಕೆ ಬಹುಶಃ ನಾವು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋ ಒಂದು ನೋವಿಗೆ ಬಹುಶಃ ನಾವು ಅವ್ರ ಬಗ್ಗೆ ಮಾತಾಡಲಿ ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಬಹುಶಃ ಏನಾದರೂ ಹೇಳಿಕೆ ಕೊಟ್ಟಿರ್ಬೋದು. ಒಂದು ನಾನು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು, ಇವತ್ತು ರೋಪ್ವೇ ವಿಚಾರದಲ್ಲಿ ದಯವಿಟ್ಟು ನಾನು ಅವ್ರ ಮತ್ತೆ ಭಾಳ ಗೌರವದಿಂದ ಅವ್ರಿಗೆ ಹೇಳ್ತೀನಿ, ದಯವಿಟ್ಟು ಮಾಹಿತಿ ತರಿಸ್ಕೊಳ್ಳಿ. ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಯಾವಾಗಾಯಿತು? ಅಪ್ಪರ್ ಟರ್ಮಿನಲ್ ಪಾಯಿಂಟ್ಗೆ ತೋಟಗಾರಿಕೆ ಇಲಾಖೆಯಿಂದ ಪ್ರವಾಸೋದ್ಯಮ ಇಲಾಖೆಗೆ ಜಮೀನು ವರ್ಗಾವಣೆ ಮಾಡಿದ್ರಾ? ಇದುವರೆಗೂ ವರ್ಗಾವಣೆ ಆಗಿಲ್ಲ. ಲೋವರ್ ಟರ್ಮಿನಲ್ ಪಾಯಿಂಟು ಏನಿದೆ ಅದಕ್ಕೆ ಜಾಗ ಏನು ಕೊಟ್ಟಿದ್ರು, ದೊಡ್ಡಬಳ್ಳಾಪುರ ಭಾಗದಲ್ಲಿ 7 ಎಕರೆ ಕೊಟ್ಟಿದ್ರು, ಅದು ಗೊಂದಲದಲ್ಲಿದೆ. ಇವತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಭಾಳ ಇಳಿಜಾರು ಪ್ರದೇಶ, ರಸ್ತೆ ಪಕ್ಕದಲ್ಲೇ ಭಾಳ ಇಳಿಜಾರು ಪ್ರದೇಶ, ಸೂಕ್ತ ಇಲ್ಲ ಅಂಥೇಳಿ ಈಗ ನಾವು ಅವರಿಗೆ ಮಾತಾಡಿ ಮೊನ್ನೆ ನಾವು ಏನು ಸ್ಥಳ ಭೇಟಿ ಮಾಡಿದ್ವಿ. ಬರೀ ಈಗ ಚಿಕ್ಕಬಳ್ಳಾಪುರ ಒಂದು ಭಾಗದಲ್ಲಿ ನಮ್ಮ ಜಿಲ್ಲೆ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಜಮೀನಲ್ಲಿ 1 ಎಕರೆ 37 ಕುಂಟೆ ಮಾತ್ರ ಈಗ ಲೋವರ್ ಟರ್ಮಿನಲ್ ಪಾಯಿಂಟ್ಗೆ ನಿಗದಿ ಮಾಡಿಕೊಂಡು ಅವ್ರಿಗೇನು ನಾವು 10 ಎಕರೆ ಜಾಗ ಕೊಡ್ತೀವಿ ಅಂತ ಹೇಳಿದ್ವಿ. ಉಳಿದ ಜಮೀನು ಮುಂದಿನ ದಿನದಲ್ಲಿ ಗುರ್ತಿಸ್ಕೊಡ್ತೀವಿ ಅಂಥೇಳಿ ನಾವು ಈಗ ಬೇರೆ ರೀತಿಯಾದಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದು ಯಾವುದೂ ಅವ್ರಿಗೆ ಮಾಹಿತಿ ಇಲ್ಲ. ಪಾಪ ಏನೋ ಮಾತಾಡ್ತಾ ಇದ್ದಾರೆ. ಭಾಳ ಸಂತೋಷ. ಯಾಕಂದರೆ ಇನ್ನು ಕೊಂಬುಗಳು ಬಂದಿದೆ ಅಂತ ಹೇಳಿದ್ಮೇಲೆ ದುರಂಕಾರ ಮತ್ತೊಂದು ಎಲ್ಲ ಮಾತಾಡಿದ್ದಾರೆ. ಯಾರು ದುರಂಕಾರ ಬಿದ್ದರು, ಯಾರು ಗಾಳಿಯಲ್ಲೇ ಹಾರಾಡ್ತಾಯಿದ್ರು, ಯಾರು ಓಡಾಡ್ತಾಯಿದ್ರು ಅನ್ನೋದು ಇವತ್ತು ನಾವು ಜನರ ಜೊತೆಯಲ್ಲಿದ್ದೀವಿ. ಜಿಲ್ಲೆಗೆ ಯಾವುದು ಯೋಜನೆ ತಂದಿಲ್ಲ ಅಂತ ಮಾತಾಡಿದ್ರು. ಜಿಲ್ಲೆಗೆ ಯೋಜನೆ ನೀವು ಯಾವ ರೀತಿ ತಂದ್ರಿ? 830 ಕೋಟಿಗೆ ಮೆಡಿಕಲ್ ಕಾಲೇಜ್ದು 524 ಕೋಟಿಗೆ ಆಗಿರ್ತಕ್ಕಂಥದ್ದು 810 ಕೋಟಿಗೇನೋ ನೀವು ಅದನ್ನು ಹೆಚ್ಚು ಮಾಡಿದ್ರಲ್ಲ. ಯಾಕೆ ನಿಮ್ಮದೇ ಸಂಪುಟದಲ್ಲಿ ಹಲವಾರು ಬಾರಿ ಬಂದಿತ್ತು? ಯಾಕೆ ನಿಮ್ಮದೇ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಜೊತೆ ಸಮಯ ಕಳೀತೀರಿ? ಮುಖ್ಯಮಂತ್ರಿಗಳು ಭಾಳ ಆತ್ಮೀಯರು ಅಂಥೇಳಿ ಬಿಂಬಿಸ್ಕೊಂಡಿದ್ರಿ. ಯಾಕೆ ಸಂಪುಟದ ಸಭೆಯಲ್ಲಿ ಬರಲಿಲ್ಲ? ಯಾಕೆ ನಿಮ್ಮ ಮುಖ್ಯಮಂತ್ರಿಗಳೇ ಯಾಕೆ 800 ಕೋಟಿಗೆ ಹೆಚ್ಚುವರಿ ಆಯಿತು ಅಂಥೇಳಿ ಎರಡು ರಿಟೈರ್ಡ್ ಜಡ್ಜ್ಗಳ ಒಂದು ಸಮಿತಿಯನ್ನು ಮಾಡಿ ತನಿಖೆ ಮಾಡಿಸಿದ್ರು? ಯಾಕೆ ನಿಮ್ಮ ಮೇಲೆ ನಂಬಿಕೆ ಇರಲಿಲ್ವಾ?